ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಆತಂಕ ಸ್ಥಳೀಯ ಮುಖಂಡರಿಗೂ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ಇದನ್ನೇ ಕರ್ನಾಟಕದ ಫಸ್ಟ್ ಲಿಸ್ಟ್ ನಲ್ಲಿ ಬಿಜೆಪಿಯ ಫಸ್ಟ್ ಲಿಸ್ಟ್ ನಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು ಅಂತ ಹೇಳಿರಲಿಲ್ಲ. ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಚ್ಚರಿ ಅಭ್ಯರ್ಥಿ ಬರ್ತಾರಾ ಅನ್ನುವಂತಹ ಗುಸುಗುಸು ಶುರುವಾಗಿದೆ. ಹೀಗಾಗಿ ಈಗಾಗಲೇ ನಾನು ಆಕಾಂಕ್ಷಿ ಅಂತ ಬಿಂಬಿಸಿಕೊಳ್ತಾ ಇರುವಂತಹ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಅವರ ಜಗಳದಲ್ಲಿ ಇಬ್ಬರಿಗೂ ಟಿಕೆಟ್ ಮಿಸ್ ಆಗಿ ಮೂರನೇವ್ರು ಎಂಟ್ರಿ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಹೈಕಮಾಂಡ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅನ್ನುವಂತಹ ಆತಂಕ ಕೂಡ ಸ್ಥಳೀಯ ಮುಖಂಡರಲ್ಲಿದೆ. ಪರ್ಯಾಯ ಒಕ್ಕಲಿಗ ಅಭ್ಯರ್ಥಿಯ ಹುಡುಕಾಟದಲ್ಲಿ ಹಾಗಾದ್ರೆ ಹೈಕಮಾಂಡ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಬಿಜೆಪಿ ಹೇಗಾದ್ರೂ ಮಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಕೂಗು ಮೊದಲಿನಿಂದ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇಬ್ರಲ್ಲಿ ಒಬ್ರಿಗೆ ಕೊಡಿ, ನಮ್ಮವ್ರಿಗೆ ಕೊಡಿ, ಪುನರ್ವಸತಿ ಕೇಂದ್ರ ಮಾಡಿದಾಗ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಪುನರ್ವಸತಿ ಕೇಂದ್ರ ಅಂದ್ರೆ ಬೆಂಗಳೂರು ಉತ್ತರ ಆಗಿತ್ತಲ್ಲ ಹಾಗೆ. ಒಂದು ಸಾಮ್ರಾಜ್ಯದಲ್ಲಿ ಆ ಒಂದು ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಸ್ಥಳೀಯರಾಗಿರಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸುಮಾರು 18 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. 7.5 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗರೇ ಇದ್ದಾರೆ. ಒಕ್ಕಲಿಗ ಮತದಾರರಿರೋ ಕಡೆ ಒಕ್ಕಲಿಗರಿಗೆ ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ಕೇಳ್ತಾ ಇರೋ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತಲೇ ಹೊರತು ವ್ಯಕ್ತಿಗೆ ಅವಕಾಶ ಕೊಡಿ ಅಂತ ನಾನು ಯಾರಿಗೂ ಕೇಳಲಿಲ್ಲ. ನೀವು ಎಂಥದೇ ವಿಶ್ವಾಸಸ್ಥ ಅಂದರೂ ನಾನು ಶತ್ರುವಾದರೂ ಕೂಡ ನಾನು ಸ್ಥಳೀಯರಿಗೆ ಪ್ರಾಧಾನ್ಯತೆ ನೀಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಪುನರ್ವಸತಿ ಕೇಂದ್ರ ಮಾಡಬೇಡಿ ಅಂದ್ರೆ ಟ್ರಾನ್ಸ್ಫರ್ ತಗೊಂಡು ಇಲ್ಲಿ ಬೇರೆ ಅಭ್ಯರ್ಥಿಗಳನ್ನ ಹಾಕಬೇಡಿ ಅನ್ನುವಂತಹ ಒಂದು ಆಗ್ರಹ ಆ ಧ್ವನಿಯಲ್ಲಿ ಕೇಳಿಸಿದ ಕಾಣಿಸ್ತಾ ಇತ್ತು ನನಗೆ. ಸೊ ಯಾರ್ದಾದ್ರೂ ಮುನ್ಸೂಚನೆ ಸಿಕ್ಕಿದೆಯಾ ಇಂಥ ಕ್ಯಾಂಡಿಡೇಟ್ ಇಲ್ಲಿಗೆ ಬರ್ತಾರೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕು ಇಂಥದ್ದೊಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ ಒಕ್ಕಲಿಗ ಸಂಘದವರು ಹೇಗೆ ಅಂತ? ಖಂಡಿತ ಮಮತಾ, ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪ್ರಮುಖ ಪಕ್ಷಗಳಲ್ಲೂ ಕೂಡ ಇದುವರೆಗೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಅದರಲ್ಲಿ ಕಾಂಗ್ರೆಸ್ನಲ್ಲಂತೂ ಆಗಿಲ್ಲ. ಈಗ ಬಿಜೆಪಿಯಲ್ಲಿ ಕೂಡ ನಿನ್ನೆ ಘೋಷಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಚಿಕ್ಕಬಳ್ಳಾಪುರದ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಹಾಗಾಗಿ ಇಲ್ಲಿ ಪ್ರಬಲ ಆಕಾಂಕ್ಷಿಗಳಾಗಿ ಇವತ್ತು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು, ಮಾಜಿ ಸಚಿವರು ಸುಧಾಕರ್ ಅವರು ರೇಸ್ನಲ್ಲಿದ್ದಾರೆ. ಮತ್ತೊಬ್ಬರು ಯಲಹಂಕ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರಿದ್ದಾರೆ. ಹಾಗಾಗಿ ನಿನ್ನೆವರೆಗೂ ಕೂಡ ಯಾರಿಗೊಬ್ಬರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ಕಾಯ್ತಿದ್ದಂಥ ಇಬ್ಬರಿಗೂ ಕೂಡ ಶಾಕ್ ಆಗಿದೆ. ಹೈಕಮಾಂಡ್ ಇನ್ನೂ ಟಿಕೆಟನ್ನು ಘೋಷಣೆ ಮಾಡಿಲ್ಲ. ಹಾಗಾಗಿ ಕಾರಣ ಏನಂತಂದರೆ ಇಬ್ಬರು ಕೂಡ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ, ನಾನಾ ನೀನಾ ಅಂತ ರೇಸ್ನಲ್ಲಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ಜಗಳ ಆಡ್ತಾ ಇದ್ದಾರೆ ಟಿಕೆಟ್ಗಾಗಿ. ಹಾಗಾಗಿ ಇವರಿಬ್ಬರಲ್ಲಿ ನಾವು ಯಾರಿಗೆ ಕೊಟ್ಟರು ಕೂಡ ಇನ್ನೊಬ್ಬರು ಬಂಡಾಯ ಸಾರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಒಂದು ರೀತಿಯ ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಕಾದು ನೋಡುವ ತಂತ್ರವನ್ನು ಮತ್ತು ಇದರ ನಡುವೆ ಹೊಸ ಒಂದು ತಂತ್ರಗಾರಿಕೆಯನ್ನು ಕೂಡ ಹೈಕಮಾಂಡ್ ಮಾಡಿರುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಏನಂತಂದರೆ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರಲ್ಲಿ ಯಾರಿಗೆ ಕೊಟ್ಟರು ಕೂಡ ಬಂಡಾಯ ಆಗುತ್ತೆ. ಹಾಗಾಗಿ ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು, ಕ್ಷೇತ್ರದಲ್ಲಿ ಸೋಲು ಆಗ್ಬೋದು ಅನ್ನೋಂಥ ಒಂದು ಸಾಧ್ಯತೆ ಇರುವಂತಹ ಒಂದು ಅನುಮಾನ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ಏನಿದೆ ಈಗ ಮತ್ತೊಬ್ಬ ಅಭ್ಯರ್ಥಿಯನ್ನು ಕ್ಷೇತ್ರದಲ್ಲಿ ಕಣಕ್ಕಿಳಿಸುವಂತಹ ಯೋಚನೆಯನ್ನು ಮಾಡಿದೆ ಅಂತಕ್ಕಂಥ ಮಾಹಿತಿ ಈಗ ಯಾರು ಪ್ರಬಲ ಆಕಾಂಕ್ಷಿಗಳ ಅಭ್ಯರ್ಥಿಗಳಿದ್ರೆ ಅವರ ಗಮನಕ್ಕೆ ಬಂದಿದೆ. ಹಾಗಾಗಿ ಈಗ ಮಾಜಿ ಸಚಿವರು, ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ, ಹಿಂದುತ್ವದಲ್ಲಿ ಹಿಂದುತ್ವವಾದಿ ಅಂತಲೇ ಹೆಸರು ಗಳಿಸ್ಕೊಂಡಿರ್ತಾರೆ ಒಬ್ಬ ಮಾಜಿ ಸಚಿವರನ್ನು ಚಿಕ್ಕಬಳ್ಳಾಪುರಕ್ಕೆ ಕಣಕ್ಕಿಳಿಸಬೇಕು ಅನ್ನುವಂತಹ ಹೈಕಮಾಂಡ್ ಒಂದು ಮಾತನ್ನು, ತೀರ್ಮಾನವನ್ನು ಮತ್ತು ತಂತ್ರಗಾರಿಕೆನ ಒಂದು ಅಭಿಪ್ರಾಯವನ್ನು ಆ ನಾಯಕನನ್ನು ಕೂಡ ಕೇಳಿದೆ. ಹಾಗಾಗಿ ಆ ವಿಚಾರ ಈಗ ಸದ್ಯಕ್ಕೆ ಏನು ಪ್ರಬಲ ಕ್ಯಾಂಡಿಡೇಟ್ಗಳಿದ್ದಾರೆ ಅವರ ಗಮನಕ್ಕೆ ಬಂದಿದೆ. ಹಾಗಾಗಿ ಅವರು ಈಗ ಅದಕ್ಕೆ ಒಂದು ರೀತಿಯ ಕೌಂಟರನ್ನು ಕೊಡುವಂತಹ ರೀತಿಯಲ್ಲಿ ಈಗ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿಸಿರುವಂಥದ್ದು. ಅದು ಒಕ್ಕಲಿಗ ಸಮುದಾಯದಿಂದ ಈಗ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಮಧ್ಯಾಹ್ನ ದಿಢೀರಂತ ಸುದ್ದಿಗೋಷ್ಠಿ ನಡೆಸಿದ ಒಕ್ಕಲಿಗ ಸಮುದಾಯದ ಏನು ನಿರ್ದೇಶಕರಾಗಿರ್ತಕ್ಕಂಥ ಕೋನಪರೆಡ್ಡಿ ಏನಂದರೆ ಅವರು ಹೇಳ್ತಾ ಇರುವಂಥದ್ದು ಇಷ್ಟೇ, ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ನೀವು ನಿನ್ನೆ ಏನು ಮಾಡಿದ್ರಿ, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸದಾನಂದ ಗೌಡ್ರಿದ್ರು ಅವರನ್ನು ರೀಪ್ಲೇಸ್ ಮಾಡಿ ಶೋಭಾ ಕರಂದ್ಲಾಜೆ ಕೊಟ್ರಿ. ಆ ರೀತಿ ಚಿಕ್ಕಬಳ್ಳಾಪುರವನ್ನು ಮಾಡಬೇಡಿ. ದಯವಿಟ್ಟು ಚಿಕ್ಕಬಳ್ಳಾಪುರದ ಲೋಕಲ್ ವ್ಯಕ್ತಿಗಳು, ಸ್ಥಳೀಯರು ಯಾರಿದ್ದಾರೆ ಅವರು ಒಕ್ಕಲಿಗರೇ ಆಗಲಿ, ಅವರಿಗೆ ಟಿಕೆಟ್ ಕೊಡಿ ಅನ್ನೋಂಥ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.